ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಬರಹ ಪ್ಯಾಡಲ್ಲಿ ಹಿಂದಿ ವರ್ಣಮಾಲೆ ಅಕ್ಷರಗಳನ್ನ ಯಾವ ರೀತಿ ಟೈಪ್ ಮಾಡಬೇಕು ಅಂತ. ನಿಮ್ಗೆ ಹಿಂದಿ ವರ್ಣಮಾಲೆ ಮತ್ತು ಹಿಂದಿ ಕಾಗುಣಿತಾಕ್ಷರಗಳು ಗೊತ್ತಿದ್ದು ಏನಾದ್ರೂ ಟೈಪ್ ಮಾಡೋದಕ್ಕೆ ನಿಮ್ಗೆ ಕಷ್ಟ ಆಗ್ತಾ ಇದ್ರೆ ಯಾವ ರೀತಿ ಟೈಪ್ ಮಾಡಬೇಕು ಅಂತ ತುಂಬಾ ಸುಲಭವಾಗಿ ಹೇಳ್ತೀನಿ, ಅರ್ಥ ಆಗೋ ರೀತಿ. ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕು ನಾವು. ಕನ್ನಡ ವರ್ಣಮಾಲಾಕ್ಷರ, ಹಿಂದಿ ವರ್ಣಮಾಲಾಕ್ಷರ ಮತ್ತು ಕನ್ನಡ ಕಾಗುಣಿತಾಕ್ಷರಗಳು, ಹಿಂದಿಯ ಕಾಗುಣಿತಾಕ್ಷರಗಳು, ಅದರಲ್ಲಿ ಹೆಚ್ಚಿಗೆ ಏನು ವ್ಯತ್ಯಾಸ ಇರೋದಿಲ್ಲ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ನಾವು ಕನ್ನಡವನ್ನ ಯಾವ ರೀತಿ ಟೈಪ್ ಮಾಡ್ತೀವಿ, ಹಿಂದಿ ಸಹ ಅದೇ ರೀತಿ ಬರುತ್ತೆ, ಸ್ವಲ್ಪ ಅದರಲ್ಲಿ ಬದಲಾವಣೆ ಇರುತ್ತೆ ಅಷ್ಟೇನೆ, ಹೆಚ್ಚಿಗೆ ಏನು ವ್ಯತ್ಯಾಸ ಇರೋದಿಲ್ಲ. ಈಗ ನಾವು ನೋಡೋಣ ಮೊದಲಿಗೆ ಹಿಂದಿಯ ವರ್ಣಮಾಲಾಕ್ಷರಗಳು. ಇಲ್ಲಿ ಮೊದಲಿಗೆ ಆ ಸ್ಮಾಲ್ ಲೆಟರ್ ಆ, ನಂತರ ಆ ಕ್ಯಾಪಿಟಲ್ ಲೆಟರ್ ಆ, ಅಥವಾ ನೀವಿಲ್ಲಿ ಸ್ಮಾಲ್ ಲೆಟರ್ ಎ ಅನ್ನ 2 ಸಾರಿ ಬಳಸಬಹುದು. ಎ ಸ್ಮಾಲ್ ಲೆಟರ್, ನಂತರ ಇ ಸ್ಮಾಲ್ ಲೆಟರ್ ಐ, ಸ್ಮಾಲ್ ಲೆಟರ್ ಐ ಇ, ನಂತರ ಇ ಕ್ಯಾಪಿಟಲ್ ಲೆಟರ್ ಐ, ಕ್ಯಾಪಿಟಲ್ ಲೆಟರ್ ಐ ಇ, ನಂತರ ಉ ಸ್ಮಾಲ್ ಲೆಟರ್ ಯು, ಸ್ಮಾಲ್ ಲೆಟರ್ ಯು, ನಂತರ ಉ ಕ್ಯಾಪಿಟಲ್ ಯು, ಕ್ಯಾಪಿಟಲ್ ಲೆಟರ್ ಯು, ನಂತರ ರು ಕ್ಯಾಪಿಟಲ್ ಆರ್ ಸ್ಮಾಲ್ ಲೆಟರ್ ಯು ರು, ಕ್ಯಾಪಿಟಲ್ ಆರ್ ಸ್ಮಾಲ್ ಲೆಟರ್ ಯು ರು, ನಂತರ ಎ ಸ್ಮಾಲ್ ಲೆಟರ್ ಇ, ಸ್ಮಾಲ್ ಲೆಟರ್ ಇ ಎ, ನಂತರ ಐ ಕ್ಯಾಪಿಟಲ್ ಲೆಟರ್ ಇ, ಕ್ಯಾಪಿಟಲ್ ಲೆಟರ್ ಇ, ಅಥವಾ ನೀವಿಲ್ಲಿ ಸ್ಮಾಲ್ ಲೆಟರ್ ಎ ಐ ಸಹ ಬಳಸಬಹುದು ಐ ಬರೆಯೋದಕ್ಕೆ, ಎ ಐ. ಇಲ್ಲಿ ಕನ್ನಡ ವರ್ಣಮಾಲೆ ಅಕ್ಷರಗಳಲ್ಲಿ ಎ ಐ ಬರುತ್ತೆ. ಇಲ್ಲಿ ಹಿಂದಿಯಲ್ಲಿ ಎ ಐ ಇನ್ನೊಂದು ಎ ಇರೋದಿಲ್ಲ. ನಂತರ ಓ ಸ್ಮಾಲ್ ಲೆಟರ್ ಓ ಓ, ಕನ್ನಡದಲ್ಲಿ ಓ ಓ ಔ ಇದೆ, ಇಲ್ಲಿ ಹಿಂದಿಯಲ್ಲಿ ಓ ಔ ಅಂ ಅಹ. ಓ ಆದ ನಂತರ ಔ ಸ್ಮಾಲ್ ಲೆಟರ್ ಎ ಯು ಔ, ಎ ಯು ಔ. ನಂತರ ನಾವಿಲ್ಲಿ ಸ್ಮಾಲ್ ಲೆಟರ್ ಓ ಯು ಸಹ ಬಳಸಬಹುದು ಔ ಬರೆಯೋದಿಕ್ಕೆ, ಓ ಯು ಔ. ನಂತರ ಅಂ ಸ್ಮಾಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಎಂ ಅಂ, ಸ್ಮಾಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಎಂ ಅಂ. ನಂತರ ಅಹ ಸ್ಮಾಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಎಚ್, ಸ್ಮಾಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಎಚ್. ನಂತರ ನಾವಿಲ್ಲಿ ಹಿಂದಿಯಲ್ಲಿ ನಾವು ಆಂಕ್ ಅಂತೇಳಿ ಬರಿತೀವಿ, ಅದನ್ನ ಯಾವ ರೀತಿ ಬರಿಬೇಕು ಅಂತ. ಸ್ಮಾಲ್ ಲೆಟರ್ ಎ ಟೈಲ್ ಸಿಂಬಲ್ ಕನ್ನಡದಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ, ನಂತರ ಕ್ಯಾಪಿಟಲ್ ಎಂ ಇಲ್ಲಿ ಬರಿಬೇಕಾಗುತ್ತೆ. ಸ್ಮಾಲ್ ಲೆಟರ್ ಎ ಟೈಲ್ ಸಿಂಬಲ್ ಕ್ಯಾಪಿಟಲ್ ಎಂ ಆಂಕ್, ಈ ರೀತಿ ನಾವು ಬರಿಬೇಕಾಗುತ್ತೆ. ನಂತರ ಇಲ್ಲಿ ಕಾಗುಣಿತಾಕ್ಷರಗಳು. ಕ ಕೆ ಎ ಕ, ಮೊದಲನೇ ಕ ಕೆ ಎ ಕ, ನಂತರ ದೊಡ್ಡ ಕ ಕೆ ಎಚ್ ಎ ಕ, ಅಥವಾ ನೀವಿಲ್ಲಿ ಕ್ಯಾಪಿಟಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಎ ಸಹ ಬಳಸಬಹುದು. ಕ್ಯಾಪಿಟಲ್ ಲೆಟರ್ ಕೆ ಸ್ಮಾಲ್ ಲೆಟರ್ ಎ ಕ. ನಂತರ ಗ ಜಿ ಎ ಸ್ಮಾಲ್ ಲೆಟರ್ ಜಿ ಎ ಗ, ನಂತರ ದೊಡ್ಡ ಗ ಕ್ಯಾಪಿಟಲ್ ಜಿ ಸ್ಮಾಲ್ ಲೆಟರ್ ಎ, ಕ್ಯಾಪಿಟಲ್ ಲೆಟರ್ ಜಿ ಸ್ಮಾಲ್ ಲೆಟರ್ ಎ ಗ, ಅಥವಾ ನೀವಿಲ್ಲಿ ಜಿ ಎಚ್ ಎ ಸಹ ಬಳಸಬಹುದು, ಜಿ ಎಚ್ ಎ ಗ. ಕ ಕ ಗ ಗ ನ್ಯ ಟೈಲ್ ಸಿಂಬಲ್ ಜಿ ಎ, ಟೈಲ್ ಸಿಂಬಲ್ ಜಿ ಎ, ಕ ಕ ಗ ಗ ನ್ಯ. ನಂತರ ಚ ಸಿ ಎ ಸ್ಮಾಲ್ ಲೆಟರ್ ಸಿ ಎ ಚ, ನಂತರ ನಾವಿಲ್ಲಿ ಸಿ ಎಚ್ ಎ ಸಹ ಬಳಸಬಹುದು, ಸಿ ಎಚ್ ಎ ಚ. ನಂತರ ದೊಡ್ಡ ಚ ಸಿ ಎ ಕ್ಯಾಪಿಟಲ್ ಸಿ ಸ್ಮಾಲ್ ಲೆಟರ್ ಎ, ಕ್ಯಾಪಿಟಲ್ ಸಿ ಸ್ಮಾಲ್ ಲೆಟರ್ ಎ ಚ, ಅಥವಾ ನಾವಿಲ್ಲಿ ಕ್ಯಾಪಿಟಲ್ ಸಿ ಸ್ಮಾಲ್ ಎಚ್ ಸ್ಮಾಲ್ ಎ ಸಹ ಬಳಸಬಹುದು, ಕ್ಯಾಪಿಟಲ್ ಲೆಟರ್ ಸಿ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ ಚ. ನಂತರ ಜ ಸ್ಮಾಲ್ ಲೆಟರ್ ಜೆ ಸ್ಮಾಲ್ ಲೆಟರ್ ಎ ಜೆ ಎ, ನಂತರ ದೊಡ್ಡ ಜ ಕ್ಯಾಪಿಟಲ್ ಜೆ ಸ್ಮಾಲ್ ಲೆಟರ್ ಎ, ಕ್ಯಾಪಿಟಲ್ ಜೆ ಸ್ಮಾಲ್ ಲೆಟರ್ ಎ. ನಂತರ ನಾವಿಲ್ಲಿ ಜೆ ಎಚ್ ಎ ಸಹ ಬಳಸಬಹುದು ದೊಡ್ಡ ಜ ಬರೆಯೋದಕ್ಕೆ, ಜೆ ಎಚ್ ಎ ಜ. ನಂತರ ನ್ಯ ಟೈಲ್ ಸಿಂಬಲ್ ಜೆ ಎ, ಟೈಲ್ ಸಿಂಬಲ್ ಜೆ ಎ, ಚ ಚ ಜ ಜ ನ್ಯ.
ನಂತರ ಟ, ಕ್ಯಾಪಿಟಲ್ ಟಿ ಸ್ಮಾಲ್ ಲೆಟರ್ ಎ ಟ, ಕ್ಯಾಪಿಟಲ್ ಟಿ ಸ್ಮಾಲ್ ಲೆಟರ್ ಎ ಟ. ನಂತರ ದೊಡ್ಡ ಟ, ಕ್ಯಾಪಿಟಲ್ ಟಿ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ ಟ, ಕ್ಯಾಪಿಟಲ್ ಟಿ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ ಟ. ನಂತರ ಡ, ಕ್ಯಾಪಿಟಲ್ ಲೆಟರ್ ಡಿ ಸ್ಮಾಲ್ ಲೆಟರ್ ಎ ಡ, ಕ್ಯಾಪಿಟಲ್ ಡಿ ಸ್ಮಾಲ್ ಲೆಟರ್ ಎ. ನಂತರ ದೊಡ್ಡ ಡ, ಕ್ಯಾಪಿಟಲ್ ಡಿ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ ಡಿ ಎಚ್ ಎ ಕ್ಯಾಪಿಟಲ್ ಡಿ. ನಂತರ ನ, ಕ್ಯಾಪಿಟಲ್ ಎನ್ ಸ್ಮಾಲ್ ಲೆಟರ್ ಎ, ಕ್ಯಾಪಿಟಲ್ ಎನ್ ಸ್ಮಾಲ್ ಲೆಟರ್ ಎ ಣ, ಟ ಟ ಡ ಡ ಣ. ನಂತರ ತ, ಸ್ಮಾಲ್ ಲೆಟರ್ ಟಿ ಸ್ಮಾಲ್ ಲೆಟರ್ ಎ ಟಿ ಎ ತ. ನಂತರ ದೊಡ್ಡ ತ, ಟಿ ಎಚ್ ಎ ಟಿ ಎಚ್ ಎ ತ. ನಂತರ ದ, ಸ್ಮಾಲ್ ಲೆಟರ್ ಡಿ ಸ್ಮಾಲ್ ಲೆಟರ್ ಎ ಡಿ ಎ ದ. ನಂತರ ದೊಡ್ಡ ದ, ಡಿ ಎಚ್ ಎ ಡಿ ಎಚ್ ಎ ದ. ನಂತರ ನ, ಸ್ಮಾಲ್ ಲೆಟರ್ ಎನ್ ಸ್ಮಾಲ್ ಲೆಟರ್ ಎ ಎನ್ ಎ ನ. ನಂತರ ಪ, ಸ್ಮಾಲ್ ಲೆಟರ್ ಪಿ ಸ್ಮಾಲ್ ಲೆಟರ್ ಎ ಪ ಪಿ ಎ ಪ. ನಂತರ ದೊಡ್ಡ ಪ, ಕ್ಯಾಪಿಟಲ್ ಪಿ ಸ್ಮಾಲ್ ಲೆಟರ್ ಎ ಪ, ಕ್ಯಾಪಿಟಲ್ ಪಿ ಸ್ಮಾಲ್ ಲೆಟರ್ ಎ. ಅಥವಾ ನೀವಿಲ್ಲಿ ಸ್ಮಾಲ್ ಲೆಟರ್ ಪಿ ಎಚ್ ಎ ಸಹ ಬಳಸಬಹುದು, ಪಿ ಎಚ್ ಎ ಪ. ನಂತರ ಬ, ಬಿ ಎ ಸ್ಮಾಲ್ ಲೆಟರ್ ಬಿ ಎ ಬ. ನಂತರ ದೊಡ್ಡ ಬ, ಕ್ಯಾಪಿಟಲ್ ಬಿ ಸ್ಮಾಲ್ ಲೆಟರ್ ಎ ಬ, ಕ್ಯಾಪಿಟಲ್ ಬಿ ಸ್ಮಾಲ್ ಲೆಟರ್ ಎ. ಅಥವಾ ನೀವಿಲ್ಲಿ ಬಿ ಎಚ್ ಎ ಸಹ ಬಳಸಬಹುದು, ಬಿ ಎಚ್ ಎ ಬ. ನಂತರ ಮ, ಎಂ ಎ ಸ್ಮಾಲ್ ಲೆಟರ್ ಮ ಎಂ ಎ ಮ. ನಂತರ ಯ, ವೈ ಎ ಸ್ಮಾಲ್ ಲೆಟರ್ ಯ ವೈ ಎ ಯ. ನಂತರ ರ, ಆರ್ ಎ ಸ್ಮಾಲ್ ಲೆಟರ್ ರ ಆರ್ ಎ ರ. ನಂತರ ಲ, ಸ್ಮಾಲ್ ಲೆಟರ್ ಎಲ್ ಸ್ಮಾಲ್ ಲೆಟರ್ ಎ ಲ ಸ್ಮಾಲ್ ಲೆಟರ್ ಎಲ್ ಸ್ಮಾಲ್ ಲೆಟರ್ ಎ ಲ. ನಂತರ ವ, ವಿ ಎ ಸ್ಮಾಲ್ ಲೆಟರ್ ವಿ ಎ. ನೀವಿಲ್ಲಿ ಡಬ್ಲ್ಯೂ ಎ ಸಹ ಬಳಸ್ಬೋದು ವ ಬರೆಯೋದಕ್ಕೆ, ಡಬ್ಲ್ಯೂ ಎ ವ. ನಂತರ ಶ, ಕ್ಯಾಪಿಟಲ್ ಎಸ್ ಸ್ಮಾಲ್ ಲೆಟರ್ ಎ ಶ, ಕ್ಯಾಪಿಟಲ್ ಎಸ್ ಸ್ಮಾಲ್ ಲೆಟರ್ ಎ ಶ. ಅಥವಾ ನೀವಿಲ್ಲಿ ಸ್ಮಾಲ್ ಲೆಟರ್ ಎಸ್ ಎಚ್ ಎ ಸಹ ಬಳಸಬಹುದು, ಎಸ್ ಎಚ್ ಎ ಶ. ನಂತರ ಇನ್ನೊಂದು ಶ, ಕ್ಯಾಪಿಟಲ್ ಎಸ್ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ, ಕ್ಯಾಪಿಟಲ್ ಎಸ್ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ ಶ. ನಂತರ ಸ, ಸ್ಮಾಲ್ ಲೆಟರ್ ಎಸ್ ಸ್ಮಾಲ್ ಲೆಟರ್ ಎ ಸ ಎಸ್ ಎ ಸ. ನಂತರ ಹ, ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ ಎಚ್ ಎ ಹ. ನಂತರ ಳ, ಕ್ಯಾಪಿಟಲ್ ಎಲ್ ಸ್ಮಾಲ್ ಲೆಟರ್ ಎ, ಕ್ಯಾಪಿಟಲ್ ಎಲ್ ಸ್ಮಾಲ್ ಲೆಟರ್ ಎ ಳ. ಇಲ್ಲಿ ನೀವು ನೋಡ್ಬೋದು ಕನ್ನಡದಲ್ಲಿ ನಾವು ಯಾವ ರೀತಿ ವರ್ಣಮಾಲಾ ಅಕ್ಷರಗಳನ್ನ ಬರಿತೀವಿ, ಹಿಂದಿಯಲ್ಲೂ ಸಹ ಅದೇ ರೀತಿ ಬರುತ್ತೆ, ಕೆಲವೊಂದು ಚೇಂಜಸ್ ಇರುತ್ತೆ ಅಷ್ಟೇನೆ. ನಂತರ ಹಿಂದಿಯಲ್ಲಿ ನಾವು ಕ್ಷ, ತ್ರ, ಜ್ಞ, ಶ್ರ 4 ಅಕ್ಷರಗಳನ್ನ ಬರಿತೀವಿ. ಇಲ್ಲಿ ಮೊದಲನೆಯದು ಕ್ಷ, ಸ್ಮಾಲ್ ಲೆಟರ್ ಕೆ, ಕ್ಯಾಪಿಟಲ್ ಲೆಟರ್ ಎಸ್ ಸ್ಮಾಲ್ ಲೆಟರ್ ಎಚ್ ಕ್ಯಾಪಿಟಲ್ ಲೆಟರ್ ಎ ಕ್ಷ. ಸ್ಮಾಲ್ ಲೆಟರ್ ಕೆ, ಕ್ಯಾಪಿಟಲ್ ಲೆಟರ್ ಎಸ್ ಸ್ಮಾಲ್ ಲೆಟರ್ ಎಚ್ ಸ್ಮಾಲ್ ಲೆಟರ್ ಎ ಕ್ಷ. ನಂತರ ತ್ರ, ಟಿ ಆರ್ ಎ ಸ್ಮಾಲ್ ಲೆಟರ್ಸ್ ಟಿ ಆರ್ ಎ ತ್ರ. ನಂತರ ಜ್ಞ, ಸ್ಮಾಲ್ ಲೆಟರ್ ಜೆ ಟೈಲ್ ಸಿಂಬಲ್ ಜೆ ಸ್ಮಾಲ್ ಲೆಟರ್ ಎ ಜ್ಞ, ಜೆ ಟೈಲ್ ಸಿಂಬಲ್ ಜೆ ಎ ಕ್ಷತ್ರಜ್ಞ. ನಂತರ ಇನ್ನೊಂದು ಶ್ರ, ಸ್ಮಾಲ್ ಲೆಟರ್ಸ್ ಎಸ್ ಎಚ್ ಆರ್ ಎ ಶ್ರ ಎಸ್ ಎಚ್ ಆರ್ ಎ ಶ್ರ, ಕ್ಷತ್ರಜ್ಞ ಶ್ರ. ಈ ರೀತಿ ನಾವು ಹಿಂದಿಯ ವರ್ಣಮಾಲಾಕ್ಷರಗಳನ್ನ ಬರಹ ಪ್ಯಾಡಲ್ಲಿ ತುಂಬಾ ಸುಲಭವಾಗಿ ಟೈಪ್ ಮಾಡಬಹುದು. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಿ ಹಿಂದಿಯಲ್ಲಿ ಕಾಗುಣಿತಾಕ್ಷರಗಳು ಮತ್ತು ಒತ್ತಕ್ಷರಗಳನ್ನ ಯಾವ ರೀತಿ ಬರಿಬೇಕಂತ.